ವೀಕ್ಷಕರೇ, ಒನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ರಾಣೆಬೆನ್ನೂರಿನ ಹಲಿಗೆರೆ ರೋಡ್ನಲ್ಲಿ ಬರ್ತಕ್ಕಂಥ NH4 ಹೈವೇ ರಸ್ತೆಯಲ್ಲಿ ಸ್ಪಿರಿಟನ್ನು ಸಾಗಾಟ ಮಾಡ್ತಿದ್ದಂಥ ಟಿಪ್ಪರ್ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಕೆಳಗೆ ಉರುಳಿರ್ತಕ್ಕಂಥ ಘಟನೆ ನಡೆದಿದೆ. ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಹಲಿಗೆರೆ ರೋಡ್ ಬ್ರಿಡ್ಜ್ ಕೆಳಗೆ ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಇಲ್ಲಿ ನಾನು ದೃಶ್ಯಾವಳಿಗಳಲ್ಲಿ ಈಗ ತೋರಿಸ್ತಾ ಇದ್ದೇನೆ ವೀಕ್ಷಕರೇ, ನೋಡ್ಬೋದು ನೀವೀಗ. ಒಂದು ಸ್ಪಿರಿಟನ್ನು ಸಾಗಾಟ ಮಾಡ್ತಿದ್ದಂಥ ಟಿಪ್ಪರ್ ಲಾರಿ, ಒಂದು ಟ್ಯಾಂಕರ್ ಒಂದು ಲಾರಿ ಇದು ಚಾಲಕನ ನಿಯಂತ್ರಣ ತಪ್ಪಿ, ಅಂದರೆ ಬ್ರೇಕ್ ಲೈನರ್ ಜಾಮ್ ಆಗಿ ಈ ಭಾಗದಲ್ಲಿ ಈ ಟ್ಯಾಂಕರ್ ಲಾರಿ ಪಲ್ಟಿಯಾಗಿರೋದು. ಒಳಗಡೆ ತುಂಬಿದ್ದಂಥ ಸ್ಪಿರಿಟ್ ಈಗಾಗಲೇ ನೆಲದಲ್ಲಿ ಹರಿದು ಬರ್ತಕ್ಕಂಥ ದೃಶ್ಯಾವಳಿಗಳನ್ನು ಇಲ್ಲಿ ನೋಡ್ಬೋದು ವೀಕ್ಷಕರೇ. ಈಗ ಸ್ಥಳಕ್ಕೆ ಈಗಾಗಲೇ ಆ ಒಂದು ರಭಸದಲ್ಲಿ ಬಿದ್ದಂಥ ಟ್ಯಾಂಕರ್ ಲಾರಿಗೆ ಈಗಾಗಲೇ ಬೆಂಕಿ ಹೊತ್ತಿಕೊಂಡಿರ್ತಕ್ಕಂಥ ದೃಶ್ಯ ಇದು. ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಮತ್ತು ಶಹರ PSI, ಗ್ರಾಮೀಣ PSI ಮತ್ತು KEB ಅಧಿಕಾರಿಗಳು ಬಂದಿದ್ದಾರೆ. ಇಲ್ಲಿ KEBಯ ಮುಖ್ಯ ಇಂಜಿನಿಯರ್ ಅಧಿಕಾರಿಗಳು ಬಂದಿರೋದು ಯಾಕಪ್ಪ ಅಂದರೆ, ಈ ಕೆಳಭಾಗದಲ್ಲಿ ಗ್ರಾಮೀಣ ಭಾಗಕ್ಕೆ ಹೋದಂಥ KEB ಲೈನ್ ಅದಕ್ಕೆ ಟಚ್ ಆಗಿ ಆ ಕಂಬಕ್ಕೆ ಅಪ್ಪಳಿಸಿ ಈ ಒಂದು ಟ್ಯಾಂಕರ್ ಲಾರಿ ಕೆಳಗೆ ಬಿದ್ದಿರ್ತಕ್ಕಂಥ ದೃಶ್ಯ ಇವು. ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ, ನೋಡ್ಬೋದು. ಈಗ ಸಾಕಷ್ಟು ರಭಸವಾಗಿ ಒಂದು ಅಗ್ನಿಶಾಮಕ ದಳ ನೀರನ್ನು ಬಿಟ್ಟರೂ ಕೂಡ ಆ ಬೆಂಕಿ ನಂದಿಸುವಲ್ಲಿ ಇನ್ನೂ ಹರಸಾಹಸ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಓಡ್ತಾ ಇರ್ತಕ್ಕಂಥದ್ದು ಈ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಅನಾಹುತ ಸಂಭವಿಸ್ತಕ್ಕಂಥ ಒಂದು ಲಾರಿ ಇದು. ಯಾಕಂದರೆ ಅದರೊಳಗೆ ತುಂಬ ಸ್ಪಿರಿಟ್ ತುಂಬಿರ್ತಕ್ಕಂಥದ್ದು. ಅದು ಎಲ್ಲ ಓಪನ್ ಆಗಿ ಏನಾದರೂ ಹರಿದು ಬಿಟ್ಟಿದ್ರೆ ದೊಡ್ಡ ಪ್ರಮಾಣದ ಒಂದು ಸ್ಫೋಟ ಆಗಿ ಆ ಲಾರಿಯಲ್ಲಿದ್ದ ಚಾಲಕ ಮತ್ತು ಕ್ಲೀನರ್ ಸಮೇತ ಸುಟ್ಟು ಕರಕಲಾಗ್ತಿದ್ರು ಅನ್ನೋ ಒಂದು ಮಾಹಿತಿನೂ ಕೂಡ ಅಲ್ಲಿ ಸ್ಥಳೀಯರು ಕೊಟ್ಟಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಅಂಥ ಒಂದು ಯಾವುದೇ ಸಾವು ನೋವು ಇಲ್ಲಿ ಸಂಭವಿಸಿಲ್ಲ ವೀಕ್ಷಕರೇ. ಇಲ್ಲಿ ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಈಗ ಎಲ್ಲ ಗ್ರಾಮೀಣ ಭಾಗದ ಹೋಗ್ತಕ್ಕಂಥ ಕರೆಂಟನ್ನು ಈಗಾಗಲೇ ಸಂಬಂಧಪಟ್ಟಂಥ KEB ಇಲಾಖೆಯವರು ಕಟ್ ಮಾಡಿರ್ತಕ್ಕಂಥದ್ದು. ಈ ದುರಂತ ನಡೆದಿರೋದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ಹಲಿಗೆರೆ ರೋಡ್ ಬೈಪಾಸ್ನಲ್ಲಿ ಬರ್ತಕ್ಕಂಥ ಒಂದು ಲೇಔಟ್ ಪಕ್ಕದಲ್ಲಿ ಉರುಳಿರ್ತಕ್ಕಂಥದ್ದು. ಇಲ್ಲಿ ಹತ್ತಿರದಿಂದನೇ ನಾನೀಗ ತೋರಿಸಲು ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ತುಂಬ ಸ್ಪಿರಿಟ್ ತುಂಬಿರೋದ್ರಿಂದ ಪೊಲೀಸರು ಕೂಡ ನಮಗೆ ಇಲ್ಲಿ ಹೋಗಬಾರ್ದು ಅನ್ನೋ ಒಂದು ಮಾತನ್ನು ಹೇಳಿದರು. ಆದರೂ ಕೂಡ ನಾನು ರಿಸ್ಕ್ ತಗೊಂಡು ಈ ಹತ್ತಿರದ ಭಾಗದಿಂದನೇ ಹೋಗಿ ಚಿತ್ರೀಕರಣ ಮಾಡಿ ನಿಮ್ಮ ಮುಂದೆ ಏನಿದೆ ಅನ್ನೋದನ್ನು ಇದನ್ನು ತೋರಿಸಲು ಪ್ರಯತ್ನ ಮಾಡಿದ್ದೇನೆ ವೀಕ್ಷಕರೇ. ಇಲ್ಲಿ ನೋಡ್ಬೋದು. ಈಗ ನೀರಿನ ಜೊತೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತಮ್ಮ ಟ್ಯಾಂಕರ್ನಲ್ಲಿ ಇರ್ತಕ್ಕಂಥ ನೀರಿನ ಜೊತೆಯಲ್ಲಿ ಅಗ್ನಿಯನ್ನು ಅಲ್ಲಿ ಹತ್ತಿ ಉರಿತಕ್ಕಂಥ ಬೆಂಕಿಯನ್ನು ನೆಂದಿಸಲು ಅವರು ಕೂಡ ಒಂದು ಕೆಮಿಕಲನ್ನು ಮಿಕ್ಸ್ ಮಾಡಿ ಅದರ ಜೊತೆಗೆ ಸಿಂಪಡಿಸ್ತಾ ಇರ್ತಕ್ಕಂಥ ದೃಶ್ಯ. ಈಗಾಗಲೇ ಸ್ಥಳಕ್ಕೆ ಬಂದಿರತಕ್ಕಂಥ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಜನಸಾಮಾನ್ಯರು ಸೇರಿರ್ತಕ್ಕಂಥದ್ದನ್ನು ಅವ್ರನ್ನ ದೂರ ನಿಲ್ಲುವಂತೆ ಈಗಾಗಲೇ ಕ್ರಮ ಕೈಗೊಂಡಿರ್ತಕ್ಕಂಥದ್ದು. ಇನ್ನು ಸಾಕಷ್ಟು ಜನ ಇಲ್ಲಿ ಈಗಾಗಲೇ ಸೇರಿ ಈ ಒಂದು ಸ್ಪಿರಿಟ್ ತುಂಬಿ ಬಂದಂಥ ಲಾರಿಯನ್ನು, ಟ್ಯಾಂಕರ್ ಲಾರಿಯನ್ನು ನೋಡಲು ಬಂದಿರತಕ್ಕಂಥದ್ದು. ಅಪ್ಪಿತಪ್ಪಿ ಏನಾದರೂ ಆ ಟ್ಯಾಂಕರ್ನಲ್ಲಿ ಇರ್ತಕ್ಕಂಥ ಸ್ಪಿರಿಟು ಹೊರಬಿದ್ದಿದ್ರೆ ದೊಡ್ಡ ಒಂದು ಅನಾಹುತ ಸಂಭವಿಸ್ತಿತ್ತು. ಮೇಲ್ನೋಟಕ್ಕೆ ಚಾಲಕ ಮತ್ತು ಅದರಲ್ಲಿರ್ತಕ್ಕಂಥ ಕ್ಲೀನರ್ನ ನಾವು ಸಂಪರ್ಕಿಸಿದಾಗ ಅವರು ಹೇಳಿದ್ದು ಇಷ್ಟೇ, ಮುಂದುಗಡೆ ಒಂದು ವಾಹನ ಹೋಗ್ತಿರ್ಬೇಕಾದ್ರೆ ನಾನು ಹಿಂದಿನಿಂದ ಬ್ರೇಕ್ ಮಾಡಿದಾಗ ಆ ಬ್ರೇಕ್ ಜಾಮ್ ಆಗಿ ನಿಯಂತ್ರಣ ತಪ್ಪಿ ಈ ಒಂದು ಕಂದಕಕ್ಕೆ ಉರುಳಿತು ಲಾರಿ ಅನ್ನೋ ಒಂದು ಟ್ಯಾಂಕರ್ ಉರುಳಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾದರೆ ವೀಕ್ಷಕರೇ, ಇದು ಒಂದು ದೊಡ್ಡ ದುರಂತವನ್ನು ಕಡಿಮೆ ಪ್ರಮಾಣದಲ್ಲಿ ಇದನ್ನು ಹತೋಟಿಗೆ ತರುವಲ್ಲಿ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಈ ಒಂದು ದೊಡ್ಡ ಅವಘಡ ಸಂಭವಿಸಿದ್ದನ್ನು ಹತೋಟಿಗೆ ತಂದಿದ್ದಾರೆ ಅಂತ ಹೇಳ್ಬೋದು. ಈಗ ನೋಡ್ಬೋದು. ಈಗ ಸುಮಾರು 2 ಅಗ್ನಿಶಾಮಕ ದಳ ಸತತವಾಗಿ 1 ಗಂಟೆಗಳ ಕಾಲ ಈ ಹೊತ್ತಿರ್ತಕ್ಕಂಥ ಬೆಂಕಿಯನ್ನು ನಂದಿಸಲು ಪ್ರಯತ್ನ ಮಾಡ್ತಾ ಇರೋದು. ಈಗಾಗಲೇ ಸಂಪೂರ್ಣವಾಗಿ 2 ಟ್ಯಾಂಕರ್ನಲ್ಲಿದ್ದಂಥ ಸ್ಪಿರಿಟು ಹೊರಗೆ ಹರಿತಕ್ಕಂಥ ದೃಶ್ಯಾವಳಿಗಳು ಇಲ್ಲಿ ಏನೋ ಬೆಳ್ಳಗೆ ಕಾಣಿಸ್ತಾ ಇದೆ. ಬಿಳಿ ಕಲರ್ನಲ್ಲಿ ಹಾಲಿನ ರೂಪದಲ್ಲಿ ನೊರೆ ನೊರೆಯಾಗಿ ಬಂದಿರೋದು ಏನು ಕಾಣಿಸ್ತಾ ಇದೆ ಅಲ್ಲ ವೀಕ್ಷಕರೇ.
ಇದು ಆ ಒಂದು ಟ್ಯಾಂಕರ್ನಲ್ಲಿ ತುಂಬಿರ್ತಕ್ಕಂಥ ಸ್ಪಿರಿಟು ತುಂಬ ಅಪಾಯಕಾರಿ ಸ್ಪಿರಿಟ್. ಇದು ಏನಾದರೂ ಮಾಡಿ ವಾಹನವನ್ನು ಮೇಲೆತ್ತುವ ಪ್ರಯತ್ನ ಮಾಡಿದರೂ ಕೂಡ ಸಂಪೂರ್ಣವಾಗಿ ವಾಹನ ಅಥವಾ ಆ ಟ್ಯಾಂಕರ್ ಲಾರಿ ಸ್ಫೋಟ ಆಗುವ ಸಂಭವನೂ ಹೆಚ್ಚಿದೆ ಅನ್ನೋ ಒಂದು ಮಾತನ್ನು ಕೇಳಿದರೆ ಇಲ್ಲಿ ಸ್ಥಳಕ್ಕೆ ಈಗಾಗಲೇ ನಾ ಹೇಳಿದಾಗೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಸಾಕಷ್ಟು ಪ್ರಮಾಣದಲ್ಲಿ ಬಂದರೆ ಎಲ್ಲರೂ ಕೂಡ ತಮ್ಮ ಮೊಬೈಲಲ್ಲಿ ಚಿತ್ರೀಕರಣ ಮಾಡೋದರಲ್ಲಿ ಅವರು ಮುಂದಾಗಿರ್ತಕ್ಕಂಥದ್ದು. ಇಲ್ಲಿನ ಜನರನ್ನು ಈಗಾಗಲೇ ಪೊಲೀಸರು ಕೂಡ ದೂರ ಸರಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಚಾಲಕನ ಹೇಳಿಕೆಯನ್ನು ಪಡೆದು ಈಗಾಗಲೇ ರಾಣೆಬೆನ್ನೂರಿನ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲು ಮುಂದಾಗ್ತಕ್ಕಂಥದ್ದು. ಈ ಅಪಘಾತ ಹೇಗೆ ಸಂಭವಿಸಿರಬಹುದು ಅನ್ನೋದನ್ನು ಈಗಾಗಲೇ ಸ್ಥಳಕ್ಕೆ ಬಂದಂಥ RTO ಅಧಿಕಾರಿಗಳು ಸಾಕಷ್ಟು ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥದ್ದು. ಚಾಲಕನ ಮತ್ತು ಅದರಲ್ಲಿ ಇರ್ತಕ್ಕಂಥ ಕ್ಲೀನರನ್ನು ಈಗಾಗಲೇ ರಾಣೆಬೆನ್ನೂರನ್ನು ಸಂಚಾರಿ ಮಾಹಿತಿಯನ್ನು ಪಡೆದು ಹೇಗೆ ಈ ಒಂದು ಅಪಘಾತ ಸಂಭವಿಸಿರಬಹುದೆಂಬ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥದ್ದು ಇದೆಲ್ಲ ಮುಂದುವರೆದಿರ್ತಕ್ಕಂಥದ್ದು. ಈಗ ಏನಂಗಂದ್ರೆ ಸ್ಪ್ರಿಟ್ ಹಾಂ, ಈಗ ಫುಲ್ ಟ್ಯಾಂಕ್ ಫುಲ್ ಇತ್ತಾ? ಫುಲ್ ಇತ್ತು ಸರ್. ಎಲ್ಲಿ ಹೋಗ್ತಾ ಇದ್ದು? ಕುಣಿಗಲ್ ಹಾಂ, ಏನಾಯ್ತು? ಸ್ಕಿಡ್ ಆಯ್ತಾ ಅಥವಾ ಬ್ರೇಕು? ಆಗಿಲ್ಲ ಸರ್, ಬ್ಲ್ಯಾಕ್ ಲೈನರ್ ಜಾಮ್ ಸರ್ ಲೆಫ್ಟ್ ಸೈಡ್. ಹಾಂ, ಎಲ್ಲಿ ಟಚ್ ಆಯ್ತು ಗಾಡಿ? ಟಚ್ ಆಗಿಲ್ಲ ಸರ್, ಅದು ಇಲ್ಲೇ ನಾಷ್ಟ ಮಾಡಿದ್ವಿ ಸರ್. ನಾವು ಮೆಲ್ಕ ಬರ ಅಂತ ಸರ್, ನಾವು ಇಲ್ಲ ಬರ ಅಂತೀವಿ. ಈ ಕಡೆ ಮುಂದೊಂದು ಗಾಡಿ ಇತ್ತು, ಬ್ರೇಕ್ ಮಾಡಿದ, ಸೀದಾ ಲೈನರ್ ಜಾಮ್ ಆಯ್ತು, ಸೈಡ್ ಜಗ್ತೆ ಸರ್. ಯಾರಿಗಾದ್ರೂ ಏನಾರು ಆಗಿದೆಯಾ? ಯಾರಿಗೆ ಏನಾಗಿಲ್ಲ ಸರ್, ಏನಾಗಿಲ್ಲ. ಇದರಿಂದ ಸಂಕೇಶ್ವರದಿಂದ ಬರ್ತಾ ಇದ್ದೀವಿ, ಲೆಫ್ಟ್ ಸೈಡ್ ಬ್ರೇಕ್ ಲೈನರ್ ಜಾಮ್ ಆಗಿದ್ದು, ಬ್ರೇಕ್ ಮಾಡಿದ್ವಿ. ಈ ಕಡೆ ಗಾಡಿ ಸೈಡ್ ಜಗ್ತು ಗಾಡಿ ಅಷ್ಟೇ. ಮತ್ತೆ ಏನಿಲ್ಲ. ಗಾಡಿಯಲ್ಲಿ ಏನಿದೆ? ಸ್ಪ್ರಿಟ್ ಅದ. ಸ್ಪ್ರಿಟ್. ಈಗ ಎಲ್ಲಿಗೆ ಸಾಗಿಸ್ತಾ ಇದ್ರಿ? ಇದು ಕುಡಿಗಲ್ಲ. ಯಾರಿಗಾದ್ರೂ ಏನಾದರೂ ಯಾರಿಗೇನು ಅಪಾಯ ಆಗಿಲ್ಲಣ್ಣ, ಏನಾಗಿಲ್ಲ. ಮಾಡಿದ್ಯಾರು? ನಾವು ಮಾಡಿಲ್ಲ. ಅವ್ರು ಯಾರು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಸಾರ್ವಜನಿಕರು ಮಾನ್ಯ ಕಂಪ್ನಿಗೆ. ಹಾಂ ಸರ್. ಫಸ್ಟ್ ಇಲ್ಲಿ ಸರ್ವಿಸ್ ರೋಡಲ್ಲಿ ಗಾಡಿ ಬಿದ್ದಿದೆ ಅಂತ ಹೇಳಿ ಫೋನ್ ಮಾಡಿದ್ರು ಮಾನ್ಯ ಕಂಪ್ನಿಗೆ. ಆವಾಗಲೇ ಎಲ್ಲ ಲೈನನ್ನು ಆಫ್ ಮಾಡಿಸಿದ್ವಿ. ಈಗ ಕಂಪ್ಲೀಟ್ ಈ ಭಾಗದ ಎಲ್ಲ KV ಲೈನ್ಗಳು ಬಂದಾಗಿದೆ, ಸದ್ಯ ಬಂದಾಗಿದೆ. ಓಕೆ.